ನಾನು ಪೆರುವಿಗೆ ಹೋಗಿದ್ದು 20 ವರ್ಷಗಳ ಹಿಂದೆ. ಅದಕ್ಕೂ ಮೊದಲು ಒಬ್ಬ ಮಹಿಳಾ ವಿಜ್ಞಾನಿಗಳು, ಮಹಿಳಾ ಹೋರಾಟಗಾರರು ಇವುಗಳನ್ನ ಹುಡುಕೊಂಡು ಇಂಗ್ಲೆಂಡ್ ಮತ್ತು ಯುರೋಪ್ ಹೋಗಿದ್ದು ಕಾಲು ಶತಮಾನದ ಹಿಂದೆ. ಆವಾಗ ಮೊಟ್ಟ ಮೊದಲ ಬಾರಿಗೆ ನನ್ನ ಒಂದು ಕನಸಿನ ಪಯಣ ಅನ್ನೋದ್ರೊಳಗೆ ಮೊದಲ ಪ್ರವಾಸದ ಇದು ಬರುತ್ತೆ. ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಹೋದಾಗ ನಮಗೆ ಆಶ್ಚರ್ಯ ಆಗ್ತಾ ಇದ್ದಿದ್ದೇನು, ಒಂದು ಈ ಮೈಲಿಗಟ್ಟಲೆ ಇರುವಂತಹ ಮಾಲ್ಗಳು, ಇನ್ನೊಂದು ಆವಾಗ ನಾವು ಬದುಕಬೇಕು ಅಂತ ಬರೀ ಮ್ಯಾಕ್ಡೊನಾಲ್ಡ್ ಅಷ್ಟೇ ಸಿಗ್ತಾ ಇದ್ದಿದ್ದು. ಆಗ ಅಲ್ಲಿರೋ ಒಂದು ಆಲೂಗೆಡ್ಡೆ ತಿಂದ್ಕೊಂಡು ಬದುಕಬೇಕು, ಉಳಿದಿದ್ದು ಎಲ್ಲವೂ ಮಾಂಸದಿಂದ ಕೂಡಿರ್ತಿತ್ತು. ನಾನು ಸಸ್ಯಾಹಾರಿ. ಹಾಗಾಗಿ ನನ್ನ ಜೊತೆಗೆ ಬಂದಂತಹ ಮೊದಲ ಪ್ರಯಾಣಕ್ಕೆ ಬಂದಿದ್ದು ಹೇಮಲತಾ ಮಹಿಷಿಯವರು, ಹಿರಿಯ ಲೇಖಕಿಯವರು. ನನ್ನ ಎರಡನೇ ಪ್ರಯಾಣಕ್ಕೆ ಜೊತೆಗೆ ಬಂದಿದ್ದು ನನ್ನ ಆಪ್ತರಾಗಿರೋ KN ಮಾಲತಿಯವರು. ನಾವು 3 ಜನ ನಾವು ಸಸ್ಯಾಹಾರಿಗಳಾಗಿದ್ದರಿಂದ ಅಲ್ಲಿ ನಾನು ಮೊದಲು 25 ವರ್ಷಗಳ ಹಿಂದೆ ಹೊರಗಡೆ ಹೋದಾಗ ಇವುಗಳನ್ನ ಆಲೂಗೆಡ್ಡೆನೋ ಏನೋ ತಿಂದ್ಕೊಂಡು ನಾವು ಬೆಳೀತಾ ಇದ್ದ. ಆವಾಗ ಅಲ್ಲಿ ಕುತ್ಕೊಂಡು ನೋಡಿದಾಗ ಒಂದು ಕಾಫಿ ಕೊಡ್ತಾರೆ, ಅದಕ್ಕೊಂದು ಮುಚ್ಚಳ, ಅದು ಪ್ಲಾಸ್ಟಿಕ್ಕು, ಅದಕ್ಕೊಂದು ಸ್ಟ್ರಾ, ಅದು ಪ್ಲಾಸ್ಟಿಕ್ಕು, ಆಮೇಲೆ ಅಲ್ಲೊಂದು ಟೂತ್ ಪಿಕ್ ಕೊಟ್ಟರೆ ಅದಕ್ಕೂ ಒಂದು ಕವರು. ಪ್ರತಿಯೊಂದನ್ನು ಅಲ್ಲೇ ಕುತ್ಕೊಂಡು ತಿನ್ನೋದಕ್ಕೆ ನಾವು ತಿಂದು ಮುಗಿಸಿದ ಮೇಲೆ ಇಷ್ಟು ಕಸ ಆಗ್ತಿತ್ತು. ಆವಾಗ ನಾವು ಭಾರತದಲ್ಲಿ ಒಂದು ವಾಟರ್ ಬಾಟ್ಲ್ ಕೂಡ ನೋಡಿರಲಿಲ್ಲ. ನಾನು ಹೇಳ್ತಾರೆ 1997ರಲ್ಲಿ ನಾನು ಒಂದು ವಾಟರ್ ಬಾಟ್ಲ್ ಕೂಡ ನಮ್ಮ ಭಾರತದಲ್ಲಿ ನೋಡಿರಲಿಲ್ಲ. ಆ ಥರ ಇದ್ದಂತಹ ಭಾರತ ಅಂದರೆ ನಮ್ಮ ಸಾಂಪ್ರದಾಯಿಕವಾಗಿ ಬಂದಿರುವಂತಹ ನಮ್ಮ ಟ್ರೆಡಿಷ್ನಲ್ ಲೈಫ್ ಸ್ಟೈಲ್ ನಾವು ಏನು ಹೇಳ್ತೀವಿ, ನಾವು ಭಾರತೀಯರು ಬಳಸಿ ಬಿಸಾಕಿದವರಲ್ಲ. ಅಕ್ಕ ಹಾಕ್ಕೊಂಡಿದ್ದ ಲಂಗನ ನಾವು ಫಸ್ಟು ಟಕ್ ಬಿಡಿಸ್ತೀವಿ. ಅಕ್ಕನೇ ಇನ್ನೊಂದಷ್ಟು ವರ್ಷ ಹಾಕ್ಕೋಬೇಕು. ನಾನು ಎಲ್ಲ ಲಂಗಗಳು ಟಕ್ ಬಿಡಿಸ್ತಾ ಇದ್ವಿ. ಟಕ್ ಬಿಡಿಸಿದ ತಕ್ಷಣ ಇದ್ರ ಬಣ್ಣ ಬೇರೆ, ಅದ್ರ ಬಣ್ಣ ಬೇರೆ. ಆದರೆ ಏನು ನಮಗೆ ಅದರಿಂದ ಏನು ನಾಚಿಕೆ ಅನ್ನಿಸ್ತಿರಲಿಲ್ಲ, ಅವಮಾನ ಅನ್ನಿಸ್ತಾ ಇರಲಿಲ್ಲ. ಆಮೇಲೆ ತಂಗಿಗೆ ಬರುತ್ತೆ, ಕೊನೆ ತಂಗಿನೂ ಮುಗಿಸಿದ ಮೇಲೆ ಅದು ಇನ್ಯಾರೋ ಮನೆಗೆ ಹೋಗುತ್ತೆ. ನಮ್ಮ ಮನೆಯಲ್ಲೂ ಕೂಡ ನಾವು ಹಾಕ್ಕೊಂಡಿದ್ದ ಬಟ್ಟೆಗಳು ಅಥವಾ ಬೇರೆಯವರು ನನ್ನ ಕಸಿನ್ಸ್ ಹಾಕ್ಕೊಂಡಿದ್ದ ಬಟ್ಟೆ ನಾನು ಹಾಕ್ಕೊಳ್ಳೋಕ್ಕೆ ನಮಗೆ ಅವಮಾನ ಅನ್ನಿಸ್ತಿಲ್ಲ. ಅಂತಹ ಒಂದು ಸಂಸ್ಕೃತಿಲಿ ನಾವಿದ್ದಿದ್ದು. ಪ್ರತಿಯೊಂದನ್ನು ನಾವು ಬಳಸಿ ಪುನರ್ ಬಳಸುವಂತಹ ಮಿನಿಮಲಿಸ್ಟಿಕ್ ಅಂತ ಇವತ್ತು ಹೊಸದಾಗಿ ಬರ್ತಾ ಇರುವಂತಹ ಪದಪುಂಜವನ್ನು, ಅಥವಾ ನೆಟ್ಫ್ಲಿಕ್ಸಲ್ಲಿ ಒಂದು ತುಂಬ ಸುಂದರವಾದ ಒಂದು ಡಾಕ್ಯುಮೆಂಟ್ರಿ ಇದೆ ಇವಾಗ ಹೊಸದಾಗಿ ಅಂತ ಜಗತ್ತು ಕಂಡುಕೊಳ್ತಾ ಇರೋದು. ಅದೇ ನಮ್ಮ ಆರಂಭದ ನಮ್ಮ ಒಂದು ಭಾರತೀಯ ಬದುಕಿನ ಶೈಲಿಯಾಗಿತ್ತು. ನಾವು ಮಿನಿಮಲಿಸ್ಟಿಕ್ಕೇ ಇದ್ದಿದ್ದು, ಬಳಸು ಬಿಸಾಡುವಂಥ ಸಂಸ್ಕೃತಿಲಿ ನಾವಿರಲಿಲ್ಲ. ಆಮೇಲೆ ಅಗತ್ಯಕ್ಕಿಂತ ಹೆಚ್ಚಿನದನ್ನು ನಾವು ಒಟ್ಟುಗೂಡಿಸ್ಕೊಳ್ತಾ ಇರಲಿಲ್ಲ. ಇವತ್ತು ನೀವು ಹೇಳಿದ ಹಾಗೆ ಫ್ಯಾಷನ್ ಇಂಡಸ್ಟ್ರಿ ಇರ್ಬೋದು, ಮತ್ಯಾವುದೋ ಇರ್ಬೋದು. ನಾನು ಅಲ್ಲಿಗೆ ಫಸ್ಟು ಇಂಗ್ಲೆಂಡು, ಆಮೇಲೆ ಯುರೋಪ್ ಪ್ರವಾಸಕ್ಕೆ ಹೋಗಿದ್ದು. ನಂತರ ಈ 20 ವರ್ಷಗಳ ಹಿಂದೆ ಪೆರುಗೆ ಹೋದಾಗ ಆ ಸಂದರ್ಭದಲ್ಲಿ ಭಾರತ ಇನ್ನೂ ನಾವು ಭಾರತೀಯರ ಹಾಗೆ ಬದುಕ್ತಾ ಇದ್ವಿ. ಅಲ್ಲಿ ಇದನ್ನೆಲ್ಲ ನಾನು ನೋಡಿದಾಗ ಇಂಥ ಬಳಸು ಬಿಸಾಡುವ ಸಂಸ್ಕೃತಿ ಇದು. ಈ ಅಮೆರಿಕಾದ ಸಂಸ್ಕೃತಿ, ಈ ಕೊಳ್ಳುಪಾಕ ಸಂಸ್ಕೃತಿ, ಪರಮ ಸ್ವಾರ್ಥದ ಸಂಸ್ಕೃತಿ. ಅಲ್ಲಿ ಅನೇಕ ಶಾಲೆಗಳಲ್ಲಿ ಈ ಕೋಲ್ಡ್ ಡ್ರಿಂಕ್ಸ್ ಕಂಪ್ನಿಗಳು ಏನು ಮಾಡಿತ್ತು ಅಂತಾರೆ, ಶಾಲೆಯಲ್ಲಿದ್ದಂತಹ ನೀರಿನ ಚಿಲುಮೆಗಳನ್ನ ತೆಗೆದುಬಿಟ್ಟು ಇವರು ಹಣವನ್ನು ಕೊಡ್ತಾರೆ ಶಾಲೆಗೆ, ಅಲ್ಲಿ ಈ ಕೋಲ್ಡ್ ಡ್ರಿಂಕ್ಸ್ದು ಮಿಷಿನ್ ಹಾಕ್ತಾಯಿದ್ರು. ಈ ರೀತಿ ಆ ಮಕ್ಕಳಿಗೆ ಅಲ್ಲಿ ಸುಮಾರು ಅಮೆರಿಕ ಕೊಳ್ಳುಪಾಕ ಸಂಸ್ಕೃತಿಯಲ್ಲಿ ಇಷ್ಟೊಂದು ಔಚ್ಕೊಳ್ಳೋದಕ್ಕೆ ಅರ್ಧ ಶತಮಾನ ಹಿಡಿಸ್ತು. ನಾವೇನು ಮಾಡಿದ್ವಿ ಒಂದೇ ದಶಕದಲ್ಲಿ. ಆಗ ಇನ್ನು ಭಾರತೀಯ ಸಂಸ್ಕೃತಿ ಇಲ್ಲಿ ನಾವು ಭಾರತೀಯರ ಜೀವನ ಶೈಲಿ ಮೊದಲಿನ ಥರ ಇತ್ತು. ಅದಕ್ಕೋಸ್ಕರ ಆ ಪೆರುವಿನ ಪುಸ್ತಕದಲ್ಲಿ ನಿಮಗೆ ಸದಾ ನಾನು ಇದೆಂಥ ಸಂಸ್ಕೃತಿ, ಬಳಸು ಬಿಸಾಡುವ ಸಂಸ್ಕೃತಿ ಅಂತ ಬೈತಾ ಇದ್ದೀನಿ ನಾನು ಅಮೆರಿಕಾಗೆ. ಆದರೆ ಅವತ್ತು ಅಲ್ಲಿತ್ತು ಅಮೆರಿಕ, ಇವತ್ತು ಇಲ್ಲೇ ಇದೆ, ನಮ್ಮ ಮನೆಯಲ್ಲಿದೆ ಅಮೆರಿಕ, ನಮ್ಮ ಸುತ್ತಮುತ್ತ ಇದೆ. ಭಾರತದಲ್ಲಂತೂ ಇದ್ದೇ ಇದೆ. ಒಂದೇ ದಶಕದಲ್ಲಿ ನಾವು ಆ ಕೊಳ್ಳುಪಾಕ ಸಂಸ್ಕೃತಿನ ಅಷ್ಟೊಂದು ಬಿಗಿಯಾಗಿ ಹಿಡ್ಕೊಂಡಿದ್ದೀವಿ. ಹಾಗಂತ ಹೇಳಿಬಿಟ್ಟು ಎಲ್ಲ ಭಾರತದಲ್ಲಿರುವ ಎಲ್ಲರಿಗೂ ಬಳಸು ಬಿಸಾಕುವಂತಹ ತಾಕತ್ತಿಲ್ಲ, ಆರ್ಥಿಕ ತಾಕತ್ತಿಲ್ಲ. ಆದರೆ ಮೇಲೆ ಇರುವಂತಹ ಆ ಒಂದು ಪಿರಮಿಡ್ನ ಮೇಲೆ ಇರುವಂತಹ ಒಂದು ಸಣ್ಣ ಪ್ರಮಾಣದ ಜನರು, ಆಮೇಲೆ ಮಧ್ಯಮ ವರ್ಗ, ಯಾರಿಗೆ ಈ ಹಣ ದಕ್ಕಿದ ತಕ್ಷಣ ನಾವೇನು ಬೇಕಾದ್ರೂ ಮಾಡಬಹುದು ಅನ್ನುವ ರೀತಿಯಲ್ಲಿ ಬದುಕ್ತಾ ಇದ್ದೀವಿ. ಅದರಿಂದ ಆಗುವ ಪರಿಸರದ ಹಾನಿಯನ್ನು ನಾವು ನೋಡ್ತಾ ಇಲ್ಲ. ಯಾಕಂದರೆ ನಾನು ಮಾಡುವಂಥ ಒಬ್ಬ ವ್ಯಕ್ತಿ ಮಾಡುವ ಪರಿಸರದ ಹಾನಿ ಎಲ್ಲರಿಗೂ ತಲುಪುತ್ತೆ. ಆ ಹಾನಿ ಎಲ್ಲರಿಗೂ ತಲುಪುತ್ತೆ. ಬಿಕಾಸ್ ವಿ ಆರ್ ಆಲ್ ಕನೆಕ್ಟೆಡ್. ನಾವು ಒಬ್ಬೊಬ್ಬ ಮನುಷ್ಯನೂ ಒಂದೊಂದು ಇಂಡಿವಿಜುವಲ್ ಅಲ್ಲ, ನಾವು ಎಲ್ಲರೂ ಒಬ್ಬರಿಗೊಬ್ಬರು ಕನೆಕ್ಟೆಡ್. ಅದು ಒಂದು ರೀತಿ ಆಧ್ಯಾತ್ಮಿಕದ ರೀತಿಯಲ್ಲಿ ನಿಮಗೆ ಅನ್ನಿಸ್ಬೋದು, ಅಥವಾ ಫಿಲಾಸಫಿಕಲ್ ಅನ್ನಿಸ್ಬೋದು. ಆದರೆ ಅದು ದಿಟವಾದ ಸತ್ಯದ ವಿಷಯ. ನೀವು ವೈಜ್ಞಾನಿಕವಾಗಿ ತಗೊಂಡ್ರೂ ಕೂಡ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ ನೀವು ಯೂಟ್ಯೂಬ್ಗೆ ಹೋಗಿ ಯಾರಾದರೂ ಫಿಸಿಕ್ಸ್ ಪ್ರೊಫೆಸರ್ ಎಕ್ಸ್ಪ್ಲೇನ್ ಮಾಡೋದು ನೋಡಿ. ಕ್ವಾಂಟಮ್ ಲೆವೆಲಲ್ಲಿ ಆ ಪರಮಾಣುವಿನ ಆ ಕಣಗಳನ್ನು 2 ಕಣಗಳನ್ನ ತೆಗೆದುಕೊಂಡು ನೀವು ಅವುಗಳನ್ನ ಬೇರ್ಪಡಿಸಿ, ಲೈಟ್ ಇಯರ್ಸ್ ಅಷ್ಟು ದೂರಕ್ಕೆ ಬೇರ್ಪಡಿಸಿ,
ಈ ಒಂದು ಕಣಕ್ಕೆ ಯಾವ ಸ್ಥಿತಿಗೆ ಹೋಗುತ್ತೋ ಆ ಕಣವು ಅದು ಲೈಟ್ ಇಯರ್ಸಲ್ಲಿದ್ರೂ ಆ ಕ್ಷಣವೇ ಆ ಸ್ಥಿತಿಗೆ ಹೋಗುತ್ತೆ. ಇದನ್ನು ಇನ್ನೂ ನಮ್ಮ ವಿಜ್ಞಾನದಲ್ಲಿ ವಿವರಿಸೋದಕ್ಕೆ ಬೇರೆ ಬೇರೆ ಸಿದ್ಧಾಂತಗಳನ್ನ ಮುಂದಿಟ್ಟಿದ್ದಾರೆ, ವಿವರಿಸೋಕ್ಕೆ ಸಾಧ್ಯವಾಗಿಲ್ಲ. ಯಾಕೆಂದರೆ ನಥಿಂಗ್ ಟ್ರಾವೆಲ್ಸ್ ಫಾಸ್ಟರ್ ದೆನ್ ಲೈಟ್. ಅಷ್ಟು ದೂರದಲ್ಲಿ ಈ ಕಣಗಳನ್ನ ನಾನು ಬೇರ್ಪಡಿಸಿ ಇಟ್ಟಾಗ ಅದು ಹೇಗೆ ಈ ಕಣ ಯಾವ ಸ್ಥಿತಿಗೆ ಹೋಗುತ್ತೋ ಅದು ಕೂಡ ಅದರ ಮೇಲೆ ಅದೇ ಪ್ರಭಾವ. ಆ ಕ್ಷಣಕ್ಕೆ ಯಾವ ಸಮಯದ ಡಿಲೇ ಇಲ್ಲ ಅಲ್ಲಿ. ಆ ಕ್ಷಣ ಹೇಗೆ ಸಾಧ್ಯ? ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ ಹೇಳ್ತಾರೆ. ಇದು ನನಗೆ ಒಂದು ರೀತಿ ಯೋಚಿಸಿದರೆ ನಮ್ಮೆಲ್ಲರ ಬದುಕು ಹೀಗೆ. ನಾವು ಒಬ್ಬೊಬ್ಬರು ಜವಾಬ್ದಾರಿಯಿಂದ ನಮ್ಮ ಪರಿಸರವನ್ನು, ನಮ್ಮ ಭೂಮಿಯನ್ನು ನಾವು ನೋಡ್ಕೊಳ್ಳಿಲ್ಲ ಅಂದರೆ ಒಬ್ಬ ಮಾಡಿರೋದು ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ, ಎಲ್ಲರೂ ಮಾಡಿದ್ದು ಒಬ್ಬನಿಗೂ ಎಫೆಕ್ಟ್ ಆಗುತ್ತೆ. ನಮ್ಮ ನಡುವಿನ ಮಾನವ ಸಂಬಂಧಗಳನ್ನ ನಾವು ಅರ್ಥಕೋಬೇಕು. ವೆರ್ ಆಲ್ ಕನೆಕ್ಟೆಡ್ ಅನ್ನುವ ಆ ಒಂದು ಯೂನಿವರ್ಸಲ್ ಟ್ರೂತ್ ಅದನ್ನು ನಾವು ತಿಳಿದು ಬದುಕಬೇಕು. ನಾನು 20 ವರ್ಷಗಳ ಹಿಂದೆ ಪೆರುವಿಗೆ ಹೋದಾಗ ಕಂಡ ಆ ಕಳ್ಳುಬಾಕ ಸಂಸ್ಕೃತಿ ಆಗ ಭಾರತದಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ನೀವು ಆ ರೀತಿಯ ಒಂದು ಧೋರಣೆಯ ಮಾತುಗಳನ್ನು ನನ್ನ ಆ ಪ್ರವಾಸ ಕಥನದಲ್ಲಿ ಕಾಣ್ತೀರಾ. ಇವತ್ತೇನಾದರೂ ನಾನು ಪ್ರವಾಸ ಕಥನ ಬರೆದಿದ್ರೆ ಯಾವ ರೀತಿಯಲ್ಲೂ ವ್ಯತ್ಯಾಸ ಇಲ್ಲ. ನೀವು ಹೇಳಿದಾಗೆ ಫ್ಯಾಷನ್ ಇಂಡಸ್ಟ್ರಿ ಕೂಡ ಮೊದಲು ನಾವು ಯುಟಿಲಿಟಿ ಮೇಲೆ, ನಮ್ಮ ಉಪಯೋಗದ ಮೇಲೆ ಕೊಳ್ತಾ ಇದ್ವಿ. ಇವತ್ತು ಉಪಯೋಗಕ್ಕೋಸ್ಕರ ನೀವು ಕೊಳ್ತಾ ಇಲ್ಲ. ಕೊಳ್ತಾ ಇರೋದು ಇದಾಗಲೇ ಹಳೇದಾಯಿತು, ಇನ್ಯಾವುದೋ ನಮ್ಮದು ಇವತ್ತು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರುವಂಥದ್ದು ಒಂದು ಫೋಟೋ ಹಾಕೋಕ್ಕೆ ನಾವು ಹೊರಗೆ ಬದುಕುವುದು ಜಾಸ್ತಿಯಾಗಿದೆ, ಹೊರಗೆ ತೋರಿಸುವುದು ಜಾಸ್ತಿಯಾಗಿದೆ. ಅಂತರಂಗದಲ್ಲಿ ನಾವು ಬೆಳಿಬೇಕಾಗಿದೆ. ಆ ಅಂತರಂಗದ ಬೆಳವಣಿಗೆ ಎಲ್ಲೋ ಮೊಟಕಾಗುತ್ತೆ ನಾವು ತುಂಬ ಈ ಬಹಿರಂಗದ ಮುಖವಾಡದ ತೋರಿಕೆಯ ಬದುಕಿನಲ್ಲಿ ಹೆಚ್ಚು ಆಸಕ್ತಿ ತೋರಿಸಿದರೆ.